ಶೋ ಶೋ ಹೋಗ್ರಿ ಅತ್ಲಾಗೆ. ಇದು ಯಾರವ ಕೋಳಿ ಇವರು? ಸೀದಾ ನಮ್ಮನೆ ಮುಂದೆ ಬಂದ್ಬಿಡ್ತವೆ. ಅವ್ರ ಮುಂದೆ ಕೋಳಿ ಬಿಟ್ಕೋಬೇಕು. ಇಲ್ಲಿ ನೋಡಿ, ಇಲ್ಲೆಲ್ಲ ಕೋಳಿಗಳು ಕಡಿಸ್ಬಿಡ್ತಾವೆ ಮನೆ ಮುಂದೆ ಎಲ್ಲ. ಇಲ್ಲ ಪೀಕೆ ಇಟ್ಟು ಇಲ್ಲೆಲ್ಲ ಅದ್ವಾರ ಮಾಡಾಕ್ತಾವ ಕಣಪ್ಪ ಅತ್ಲಾಗೆ. ಹೋಗತ್ಲಾಗೆ. ಶೋ ಶೋ ಹೋಗತ್ಲಾಗೆ. ನಮ್ಮನೆ ಮುಂದೆ ಏನಕ್ಕೆ ಬಂದಿದ್ದೀರಾ? ಅದ್ ಯಾರು ಸಾಕಿದಾರೆ ಏನಪ್ಪ? ಅವ್ರ ಮಂತಾವ ಬಿಟ್ಕೋಬೇಕು ಸಾಕಿರೋರು. ನಮ್ಮನೆ ಹತ್ರ ಎಲ್ಲ ಏನಕ್ಕೆ ಬಿಡಕ್ಕೆ ಹೋಗ್ತಾರೆ ಕೋಳಿನ? ನೋಡಿಲಿ ಎಲ್ಲ ಬಂದ್ಬಿಟ್ಟಿಲ್ಲ ಮನೆ ಮುಂದೆ ಎಲ್ಲ ಹಿಂಗೆಲ್ಲ ಅಧ್ವಾನ ಮಾಡಿ ಹೋಗ್ತಾವಲ್ಲ. ಇಲ್ಲಿ ಯಾರು ತೊಳಿತಾರೆ? ಇದನ್ನೆಲ್ಲ ಯಾರು ಕ್ಲೀನ್ ಮಾಡಕ್ ಹೋಗ್ತಾರೆ? ಯಾರಂತ ನೋಡ್ಬೇಕು, ಯಾರು ಕೋಳಿ ಅಂತ ನನಗೆ ಗೊತ್ತಾಗ್ಬೇಕು. ಅವ್ರ ಹತ್ರನೇ ಎಲ್ಲ ಗುಡಿಸ್ತೀನಿ ನಾನೇನು. ಎಲ್ಲ ಅವ್ರ ಹತ್ರನೇ ಎತ್ತಿಸ್ತೀನಿ. ಏನ್ ಜನನು ಏನಪ್ಪ ಅತ್ಲಾಗಿ? ಯಾವ ನನ್ನ ಮಗನ ಕೈಲಾಗುತ್ತೆ? ದಿನಾಲು ಇದೇ ಗೋಳಾಯ್ತು. ಮೊಟ್ಟೆ ಇಡೋ ಕೋಳಿನೇ ಅಲ್ವಾ ಇದು ಯಾವ್ದು? ನಿಧಾನಕ್ಕೆ ದಿನಾಲು ನಮ್ಮಂತವಳೆ ಬರುತ್ತೆ. ತಡಿ ಮಾಡ್ತೀನಿ. ನಮ್ಮನೆ ಮುಂದೆ ಎಲ್ಲ ಇಲ್ಲೆಲ್ಲ ಅಧ್ವಾನ ಮಾಡ್ಬಿಡೋದು. ಅವ್ರ ಮಂತಾವ ಹೋಗ್ಬಿಟ್ಟು ಮೊಟ್ಟೆ ಇಡೋದು. ಅವ್ರು ಮಾತ್ರ ಮೊಟ್ಟೆ ತಿನ್ಬಿಡೋದು. ಮಾಡ್ತೀನಿ ಕಣ್ತಡಿ. ಇನ್ನೊಂದ್ಬಿಟ್ಟು ಅಕ್ಕಿ ಕಾಳು ಅದು ಇದು ಎಲ್ಲ ಹಾಕ್ಬಿಟ್ಟು ಮನೆ ಒಳಗೆ ಕರೆದ್ಬಿಟ್ಟು ಮೊಟ್ಟೆ ಇಡ್ಸಿ ನಾನೇ ಮೊಟ್ಟೆ ತಿನ್ಬಿಡ್ತೀನಿ. ದಿನಾಲು ಹಂಗೆ ಮಾಡ್ತೀನಿ. ಅದ್ ಯಾರ ಕೋಳಿ ಇರ್ಲಿ, ಇನ್ನೊಂದ್ ದಿವಸ ಈ ಕಡೆ ಬರಬಾರ್ದು, ಕೋಳಿ ಬಿಡಬಾರ್ದು. ಹಂಗ್ ಮಾಡ್ತೀನಿ ಕಣಿ ಹೇಳು. ಬರ್ತೈತೆ ಯಾರ್ದೋ ಕೋಳಿ ಬರ್ತೈತೆ. ಬಾ 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 ಕ್ವಾ 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 ಬಾ ಬಾ ಬಾ. ಬಂದು ಆ ಕಡೆನೆ ಹೋಗ್ತೈತಲ್ಲ ಈ ಕೋಳಿ. ಸೀದಾ ಮನೆ ಒಳಗೆ ಬರ್ದಲೆ. ಇಲ್ಲೆಲ್ಲ ಅಕ್ಕಿ ನುಚ್ಚು ರಾಗಿ ನುಚ್ಚೆಲ್ಲ ಹಾಕ್ತಿದೀನಿ. ಆದ್ರೂ ನೋಡು, ಅವ್ರ ಮನೆ ಕಡೆಗೆ ಹೋಗ್ತಿರೋದು. ಈ ಕಡೆ ಬಂದ್ಬಿಟ್ಟು ನಮ್ಮಂತವ್ಲಾದ್ರೂ ಮೊಟ್ಟೆ ಇಡೋದಲ್ವಾ? ಬಾ 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 ಬರ್ರಿ ಮೊಟ್ಟೆ ಇಡ್ರಿ ಬರ್ರಿ. ಮೊಟ್ಟೆ ತಿನ್ಬೇಕು, ನಾನು ಮೊಟ್ಟೆ ತಿನ್ಬೇಕು ಅನಿಸ್ತೈತೆ. ದಿನಾಲು ನಮ್ಮನೆ ಮುಂದೆ ಮಾತ್ರ ಪಿಕ್ಕೆ ಇಡ್ತೀರಾ, ನಿಮ್ಮಂತವ್ ಮಾತ್ರ ಹೋಗ್ಬಿಟ್ಟು ಮೊಟ್ಟೆ ಇಡ್ತೀರಾ? ನಮ್ಮಂದ್ಲು ಇಡ್ಬರ್ರಿ. ಬಾ ಬಾ ಬಾ. ಈ ಕಡೆನೆ ಬರ್ತೈತೆ. ಒಂದ್ ಜೊತೆ ಬರ್ತೈತೆ. ಈ ಕಡೆ ಹೋಗ್ಬಿಡ್ತೀನಿ ನಾನು ಒಂದ್ಗಳಿಗೆ. ಆ ಕಡೆ ಹೋಗ್ಲಿ, ನಮ್ಮ ಮನೆ ಕಡೆನೆ ಬರ್ತೈತೆ. ನಾನೇ ಅಂತ ದಡ್ಡಿ ನೋಡು, ಮನೆ ಮುಂದೆ ನಿಂತ್ಕೊಂಡ್ಬಿಟ್ರೆ ಆ ಕೋಳಿಗಳು ಮನೆ ಒಳಗೆ ಬರ್ತಾವ ಮೊಟ್ಟೆ ಇಡಕ್ಕೆ. ನಾನೇ ಅಡ್ಡ ಮಾಡ್ಕೊಂಡು ನಿಂತ್ಕೊಂಡಂಗೆ ಆಗುತ್ತೆ. ನಿಧಾನಕ್ಕೆ ಆ ಕಡೆ ಹೋಗ್ತೀನಿ. ಆಮೇಕಿಂತ ಬಂದು ಒಂದೊಂದೇ ಇಟ್ಟು ಹೋಗ್ಲಿ. ದಿನಾಲು ಎರಡೆರಡು ಮೂರ್ ಕೋಳಿಗಳು ದಿನಾಲು ಎರಡೆರಡು ಮೂರ್ ಮೊಟ್ಟೆ ಇಟ್ರೆ ಹೆಂಗ ಮೊಟ್ಟೆ ತಿನ್ಬೋದು. ನಾಟಿ ಕೋಳಿ ಮೊಟ್ಟೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಒಂದ್ ದಿವಸ ನಾಟಿ ಕೋಳಿ ಮೊಟ್ಟೆ ಆಮ್ಲೆಟ್ ಮಾಡ್ಕೊಂಡು ತಿಂತೀನಿ, ಒಂದ್ ದಿವಸ ಹಾಫ್ ಆಯಿಲ್ ಮಾಡ್ಕೊಂಡು ತಿಂತೀನಿ, ಒಂದ್ ದಿವಸ ಬೇಯಿಸ್ಕೊಂಡು ತಿಂತೀನಿ, ಒಂದ್ ದಿವಸ ಎಗ್ ರೈಸ್ ಮಾಡ್ಕೊಂಡು ತಿಂತೀನಿ. ಹಂಗೇ ಮಾಡ್ಬೋದು. ನಿಂಗೆ ಒಳ್ಳೆ ಐಡಿಯಾ ಮಾಡ್ತಿದ್ಯಾ, ಮಾಡು. ಬಿಡ್ಬೇಡ. ಎಲ್ಲ ಕೋಳಿಗಳು ಬಂದು ಮೊಟ್ಟೆ ಇಟ್ಟು ಹೋಗ್ಲಿ. ಎತ್ಲಾಗೋದ್ವಪ್ಪ ಈ ಕೋಳಿಗಳು. ಒಂದೇ ಒಂದ್ ಕೋಳಿ ಕಾಣಿಸ್ತಿಲ್ವಲ್ಲ, ಯಾಟೆ ಕೋಳಿ. ದಿನಾಲು ಈಟದಿಗೆ ಎರಡೆರಡು ಮೂರ್ ಕೋಳಿ ಬಂದ್ಬಿಟ್ಟು ಮೊಟ್ಟೆ ಇಟ್ಟು ಹೋಗುವು. ಒಂದೇ ಒಂದು ಮೊಟ್ಟೆ ಕಾಣಿಸ್ತಿಲ್ವಲ್ಲ, ಒಂದೇ ಒಂದು ಕೋಳಿ ಕಾಣಿಸ್ತಿಲ್ವಲ್ಲ. ಎತ್ಲಾಗೋದು ಅಂತ ಕಾರಣ ಅಲ್ಲ? ಯಾರ ಬೇರೆ ಗಿರೇರ್ ಮಂತಾವ ಹೋಗ್ಬಿಟ್ಟು ಮೊಟ್ಟೆ ಗಿಟ್ಟೆ ಇಡೋದೇನಾದ್ರು ರೂಢಿ ಆಗೈತೆ ಏನಿ ಕೋಳಿಗಳು? ಒಂದೇ ಒಂದು ಕೋಳಿ ಕಾಣಿಸ್ತಿಲ್ಲ, ಮುಂಜಾನು ಕಾಣಿಸ್ತಿಲ್ಲ. ಎತ್ಲಾಗೋಯ್ತು ಅಂತ ಕಾರಣಪ್ಪ. ನಮ್ಮೂರಲ್ಲಿ ನಾಯಿಗಳು ಕಾಟ ಬೇರೆ ಜಾಸ್ತಿ ಆಗ್ಬಿಟ್ಟಿದಾವೆ. ಎಲ್ಲ ನಾಯಿಗಳು ಏನಾರು ಎತ್ಕೊಂಡು ಹೋಗ್ಬಿಟ್ಟು ಏನಪ್ಪ ಕೋಳಿಗಳು ಎತ್ಕೊಂಡು ಹೋಗ್ಬಿಟ್ಟು ತಿನ್ಗಿಂದ್ವ ಏನಪ್ಪ ಮಾಡ್ಲಿ? ಇಷ್ಟೊಂದು ಕಷ್ಟಪಟ್ಬಿಟ್ಟು ಸಾಕಿರೋ ಕೋಳಿಗಳು, ಹುಂಜ ಯಾಟೆ ಕೋಳಿ ಎಲ್ಲ ಸಾಕಿದೀನಿ. ನೋಡಿದ್ರೆ ಒಂದು ಕೋಳಿ ಕಾಣಿಸ್ತಿಲ್ಲ. ಎಲ್ಲಪ್ಪ ಹುಡ್ಕೊಂಡು ಹೋಗೋಣ ಇವಾಗ. ಸಾಮಾನ್ಯಕ್ಕೆ ತಿಂದ್ರೆ ನಾಯಿಗಳು ಒಂದೊಂದು ಕೋಳಿ ತಿಂತವೆ. ಎಲ್ಲ ಕೋಳಿಗಳು ಕಾಣಿಸ್ತಂಗೆ ಹಂಗೆ ಅದಂಗೆ ಹೋಗ್ಬಿಡ್ತವೆ. ಸಾಮಾನ್ಯಕ್ಕೆ ಯಾರ ಮಂತವೇನಾರು ಮೊಟ್ಟೆ ಗಿಟ್ಟೆ ಇಡೋದೇನಾರು ರೂಢಿ ಆಗ್ಬಿಟ್ಟಿದಾವ ಏನು? ದಿನಾಲು ಹಿಂಗೆ ಆಗ್ತೈತಲ್ಲ. ಯಾಕೆ ಒಂದ್ 2-3 ದಿವಸದಿಂದ ಕರೆಕ್ಟಾಗಿ ಕೋಳಿಗಳು ಮೊಟ್ಟೆನೇ ಇಡ್ತಿಲ್ಲ. ಒಂದ್ ಕೋಳಿ ಇಟ್ರೆ ಇನ್ನು 2 ಕೋಳಿ ಇರಲ್ಲ. ಹಂಗಾಗ್ತೈತಲ್ಲ. ಏನು ಮಾಡ್ಲಿ ಈ ಕೋಳಿಗಳಿಗೆ? ಏನು ಮಾಡ್ಲಿ? ಎತ್ಲಾಗೋದು ಅಂತ ಕಾರಣ ಹುಡ್ಕೊಂಡು ಹೋಗ್ತೀನಿ, ಪತ್ತೆ ಹಚ್ತೀನಿ. ಅದು ಯಾರ ಮಂತಾವ ಹೋಗ್ಬಿಟ್ಟು ಮೊಟ್ಟೆ ಇಡ್ತಿದಾವಂತ ಪತ್ತೆ ಹಚ್ಲೇಬೇಕು, ಇಲ್ಲ ಅಂದ್ರೆ ಸರಿ ಆಗಲ್ಲ. ಕೊಕೋ 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 ಬಾ 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 ಕೊಕೋ 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 ಬಾ 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 ಬಾ. ಎತ್ಲಾಗೋದು ಅಪ್ಪ ಇವು, ಎತ್ಲಾಗೋದು ಅಂತ ಕಾರಣ ನಾನ್ ಸಾಕಿರೋ ಕೋಳಿಗಳು ಕೂಗಿದ್ರೆ ಆಯ್ತು. ಅದೇನು ಮೊಟ್ಟೆ ಇಡ್ತಿರ್ಲಿ, ಅದೆಲ್ಲಾರ ಇರ್ಲಿ, ಯಾರಾದ್ರೂ ಬಚ್ಚಿಕೊಂಡಿರ್ಲಿ ಬಂದೇ ಬರ್ತವೆ. ಯಾವುದೇ ಕಾರಣಕ್ಕೂ ನೀರಲ್ಲ, ಪತ್ತೆ ಹಚ್ತೀನಿ, ಬಿಡಲ್ಲ. ನನಗೆ ಯಾಕ ಈ ನಿಂಗಮ್ಮನ ಮೇಲೆ ನನಗೆ ಬಲು ಅನುಮಾನ ಬರ್ತೈತೆ. ನೋಡೋಣ ತಡಿ, ಇಂಥ ಕೆಲಸ ಎಲ್ಲ ಮಾಡದಿದ್ರೆ ಈ ನಿಂಗಮ್ಮನೆ ಮಾಡೋದು. ಜಾಸ್ತಿ ನಮ್ಮ ಕೋಳಿಗಳೆಲ್ಲ ಇವ್ರ ಮನೆ ಮುಂದೆನೆ ಅಲ್ವಾ ಇನ್ನೇನು ಮೇಕೆಲ್ಲ ಬರೋದು, ಇಲ್ಲೇ ಬರೋದು ಜಾಸ್ತಿ. ಈ ಹಸುಗಳಿಗೆ ಹುಲ್ಲು ಅವು ಇವು ಹಾಕಿರ್ತಾರೆ ನೋಡು, ಎಲ್ಲ ಇಲ್ಲೇ ಬರ್ತವೆ ಜಾಸ್ತಿ. ಮಾಡ್ತೀನಿ ಕಣ್ತಡಿ, ಇಲ್ಲೇ ನಿಂತ್ಕೊಳ್ತೀನಿ. ಅಕಸ್ಮಾತ್ ಏನಾದ್ರೂ ಮೊಟ್ಟೆ ಇಟ್ಟು ಬಂದ್ರೆ ಇಲ್ಲೇ ಆಚೆ ಕಡೆ ಬರಲೇಬೇಕು. ಏನಾದ್ರೂ ಮಾಡ್ಬಿಟ್ಟು ಇಲ್ಲೇ ಕಾಯ್ಕೊಂಡು ನಿಂತ್ಕೊಳ್ತೀನಿ. ನೋಡೋಣ, ಮೊದಲು ಈ ನಿಂಗಮ್ಮನ ಕರೆದು ಕೇಳ್ತೀನಿ. ನಿಂಗಮ್ಮ ಕೊಕೋ 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 ಬಾ ಬಾ ಬಾ. ಎತ್ತೋದ್ವಪ್ಪ ಈ ಕೋಳಿಗಳು. ಪತ್ತೆ ಹಚ್ತಂಗಿರ್ತೀನ, ಹಿಡ್ದೇ ಹಿಡಿತೀನಿ.
ಗೊತ್ತಾ, ಮಾಡ್ಕೊಂತೀನಿ. ನಾನು ಬಿಡ್ಗಿಡಲ್ಲ. ನನ್ನ ಕೋಳಿಗಳು, ನಾನು ಕಷ್ಟಪಟ್ಟು ಸಾಕಿರೋ ಕೋಳಿಗಳು. ಬೇರೆಯವ್ರ ಮಂತಪ್ಪ ಮೊಟ್ಟೆ ಇಡಕ್ ಬಿಡ್ತೀನ? ಒಂದೇ ಒಂದು ಮೊಟ್ಟೆ ಸಿಕ್ತಿಲ್ಲ, ಏನಿಲ್ಲ. ಆ ಏ ನಿಂಗಮ್ಮ ಅಯ್ಯೋ ದೇವ್ರೆ, ಎಂತ ಕೆಲಸ ಆಗೋಯ್ತಪ್ಪ. ಸಾಕಜ್ಜಿ ಅಲ್ವಾ ಕೂಕಡ್ತಿರೋದು, ನಮ್ಮನೆ ಮುಂದೆ ಬಂದೋಯ್ತಾ? ಥೂ, ಒಳ್ಳೆ ಕೆಲಸ ಆಗೋಯ್ತಲ್ಲ. ಎಂತ ಟೈಮಿಗೆ, ಇದೇ ಟೈಮಿಗೆ ಬರ್ಬೇಕಾ ಈ ವಜ್ಜಿ? ಬೇರೆ ಟೈಮ್ ಯಾವ್ದು ಸಿಗ್ಲಿಲ್ವಾ ಈ ವಜ್ಜಿ ಬರೋದಕ್ಕೆ? ಈ ಟೈಮಿಗೆ ಬಂದೈತಲ್ಲ. ಏನಪ್ಪ ಮಾಡ್ಲಿ? ಕೋಳಿಗಳು ಬೇರೆ ಮೊಟ್ಟೆ ಇಡೋದಕ್ಕೆಲ್ಲ ಮನೆ ಹತ್ರ ಬಂದ್ಬಿಟ್ಟಿದಾವೆ. ಎಲ್ಲ ಮೊಟ್ಟೆ ಇಡಕ್ ಕೊಟ್ಟ ಕುಂತಾವೆ ಈ ಆಟೆ ಕೋಳಿಗಳು. ಇದೇ ಟೈಮಿಗೆ ಈ ವಜ್ಜಿ ಬೇರೆ ಬಂದೈತೆ. ಮೊಟ್ಟೆ ಇಟ್ಬಿಟ್ಟು ಇವು ಕೊಕೋ ಕೊಕೋ ಅನ್ಕೊಂಡು ಆಚೆ ಕಡೆ ಬಂದ್ರೆ ಈ ವಜ್ಜಿ ಗೊತ್ತಾಗ್ದಂಗಿರುತ್ತ. ನನ್ನ ಜೊತೆ ಜಗಳಿಗೆ ಬಿದ್ಬಿಡುತ್ತೆ. ನಮ್ಮ ಕೋಳಿಗಳಿಗೆಲ್ಲಾನು ಕೂಡ ಹಾಕೊಂಡು ಮೊಟ್ಟೆ ಇಡಿಸಿದ್ಯಾ ಹಂಗೆ ಹಿಂಗೆ ಅಂತ ಬೈದ್ರೆ ಏನ್ ಮಾಡ್ಲಿ ಇವಾಗ? ಏನ್ ಮಾಡ್ಲಿ? ಏನಾರ ಮಾಡ್ಬಿಟ್ಟು ವಜ್ಜಿಗೆ ಕಳಿಸ್ಬಿಡ್ಬೇಕು. ಕೋಳಿಗಳು ಮೊಟ್ಟೆ ಇಟ್ಬಿಟ್ಟು ಆಚೆ ಕಡೆ ಬರಕ್ಕಿಂತ ಮುಂಚೆ ನೋಡ ಹೋಗ್ತೀನಿ. ಏನಾರ ಮಾಡ್ಬಿಟ್ಟು ಉಪಾಯ ಮಾಡ್ಬಿಟ್ಟು ಕಳಿಸ್ಬಿಡ್ತೀನಿ ಸಾಕಜ್ಜಿಗೆ. ಇಲ್ಲ ಅಂದ್ರೆ ಮತ್ತೆ ನಾನ್ ಸಿಗಾಕಣಂಗ ಆಗ್ಬಿಡುತ್ತೆ. ಮತ್ತೆ ಎಷ್ಟಂತ ಬಯಸ್ಕೊಳ ನೀ ಸಾಕಜ್ಜಿ ಕೈಲಿ? ಇಷ್ಟ ದಿವಸ ತಿಂದಿರೋ ಮೊಟ್ಟೆ ಗಿಟ್ಟೆ ಎಲ್ಲಾನು ಎಲ್ಲ ಕಿತ್ಕೊಂಡ್ಬಿಡುತ್ತೆ ಬಿಡ್ಗಿಡಲ್ಲ ಈ ಅಜ್ಜಿ. ಅದೇ ಹೇಳ್ತಿರೋದು ಎಲ್ಲಾರ ಮುಂದೆನು. ನಮ್ ಕೋಳಿ ಕರ್ಕೊಂಡ್ಬಿಟ್ಟು ಮೊಟ್ಟೆ ಇಡಿಸ್ತಾಳೆ ಇವಮ್ಮ. ಇವಳು ಲಿಂಗಮ್ಮ ಏನಂತ ಇಲ್ಲ. ಅಯ್ಯೋ, ಈ ಸಾಕಿ ಗೋಕಿನ ಬಂದ್ಬಿಟ್ಟಿದ್ದಾಳೆ. ಏನಪ್ಪ ಮಾಡ್ಲಿ ಇವಾಗ? ಒಂದ್ ರೀಟ್ ವರಮಾನ ಬಂದಂಗೆ ಮ್ಯಾನೇಜ್ ಮಾಡ್ಬಿಟ್ಟು ಉಪಾಯ ಮಾಡ್ಬಿಟ್ಟು ಕಳಿಸ್ಬಿಡ್ಬೇಕು ಈ ಸಾಕಿಗೆ. ಇಲ್ಲ ಅಂದ್ರೆ ಸಿಗಾಕೊಂಡ್ಬಿಟ್ರೆ ಗೊತ್ತಲ್ಲ ಈ ವಜ್ಜಿ ಸವಾಸ. ಅಯ್ಯಪ್ಪ ಬೇಡಪ್ಪ ಪಜ್ಜಿ. ಮತ್ತೆ ಇಟ್ಕೊಂಡ್ಬಿಡುತ್ತೆ ಮತ್ತೆ. ಏನ್ ಸಾಕಜ್ಜಿ, ಏನ್ ಸಮಾಚಾರ? ಅಪ್ರೂಪಕ್ಕೆ ಬಂದ್ಬಿಟ್ಟಿದ್ಯಲ್ಲ ಮನೆಗೆ ಹತ್ರ. ಅಪ್ರೂಪಕ್ಕೆ ಬಂದಿದ್ದೀನಿ ಕಣಮ್ಮ. ಅಲ್ಲ ಕಣೆ ನಿಂಗಮ್ಮ, ನಮ್ ಕೋಳಿಗಳು ಏನಾರು ನಿಮ್ ಮನೆ ಹತ್ರ ಏನಾರು ಬಂದ್ವೇನಮ್ಮ? ಒಂದು ಕೋಳಿ ಕಾಣಿಸ್ತಿಲ್ಲ ಕಣೆ ನಿಂಗಮ್ಮ. ಅದಕ್ಕೆ ಯಾಕೆ ಕೋಳಿಗಳು ಒಂದ್ ಹುಂಜ ಒಂದ್ 2-3 ಆಟೆ ಕೋಳಿ ಕಾಣಿಸ್ತಾನೆ ಇಲ್ಲ ಕಣೆ. ದಿನಾಲು ಮೊಟ್ಟೆ ಇಡೋ ಕಡೆ ನಮ್ಮ ಮನೆ ಹತ್ರ ಬಂದ್ಬಿಟ್ಟು ಯಾಕೆ ಒಂದು ವಾರದಿಂದ ಈ ಕಡೆ ಮೊಟ್ಟೆನೆ ಕರೆಕ್ಟ್ ಆಗಿರ್ತಿಲ್ಲ, ಏನೂ ಇಲ್ಲ ಕಡೆ. ಅದ್ ಯಾರ ಮನೆ ಹತ್ರ ಹೋಗ್ತಿದಾವೋ ಏನೋ ಒಂದೂ ಗೊತ್ತಾಗ್ತಿಲ್ಲ ಕಣಮ್ಮ. ಒಂದೇ ಒಂದ್ ಕೋಳಿ ಮೊಟ್ಟೆ ಇಡಕ್ ಬರ್ತಿಲ್ಲ, ಒಂದೇ ಒಂದ್ ಮೊಟ್ಟೆ ಸಿಕ್ತಿಲ್ಲ ನನಗೆ. ಏನ್ ಮಾಡೋದು ಏನಮ್ಮ ಅತ್ಲಾಗಿ? ನನ್ಗಂತೂ ಹೊಟ್ಟೆ ಉಡ್ದಂಗ ಆಗ್ತೈತೆ. ದಿವಸಕ್ಕೆ 3-4 ಮೊಟ್ಟೆಗಳು ಸಿಕ್ತಿಲ್ಲ ನನಗೆ. ಏನ್ ಮಾಡೋದಂತ ಗೊತ್ತಾಗ್ತಿವಲ್ಲ ಇವಾಗ. ಯಾರ ಮನೆ ಹತ್ರ ಇಡ್ತಿದಾವಂತ ಅನ್ನೋದನ್ನು ಪತ್ತೆ ಹಚ್ಚರಂತ ಹೋಗ್ತಿದೀನಿ, ಹುಡ್ಕಾಡ್ತಿದೀನಿ, ನೋಡ್ತಿದೀನಿ. ಕೊಕೋ 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 ಬಾ 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 ಅಂತ ಎಲ್ಲ ಕರಿತಿದ್ದೀನಿ. ಆದ್ರೂ ಕೋಳಿಗಳು ಏನ್ ಬರಂಗೇ ಇಲ್ಲ. ಅದ್ ಏನಾಗ್ತಿದಾವೋ ಏನ? ದಿನಾಲು ಈ ಟೈಮಿಗೆ ಮೊಟ್ಟೆ ಇಡಕ್ ಬಂದ್ಬಿಡವ್ ಕಣೆ ನಿಂಗಮ್ಮ. ನೀನ್ ಎಲ್ಲಿ ಹುಡುಕಿರ ಏನು? ಎಲ್ಲಾ ಕೋಳಿಗಳು ನಮ್ಮ ಸ್ಕೂಲ್ ಶೆಡ್ ಹತ್ರ ಬಂದ್ಬಿಟ್ಟು ಎಲ್ಲ ಮೊಟ್ಟೆ ಇಡ್ತಿದ್ದಾವೆ. ಇನ್ನೆಲ್ಲಿಂದ ಗೊತ್ತಾಗುತ್ತೆ ಹೇಳು? ಎಲ್ಲ ಮೊಟ್ಟೆಗಳು ನಂತವ ಬಂದ್ಬಿಟ್ಟು ನಮ್ಮ ಮನೆ ಹತ್ರ ಎಲ್ಲ ಶೆಡ್ ಅಲ್ಲಿ ಇಡ್ತಿದಾವೆ. ನಿನ್ ಮನೆ ಹತ್ರ ಇನ್ನೆಲ್ಲ ಬಂದಿಡ್ತಾವ ಅವು? ಇಡ್ಲಿ ನಿಧಾನ ಕಳಿಸ್ಬಿಡ್ತೀನಿ ಅಜ್ಜಿಗೆ ಮೊದ್ಲು. ಸಾಕಮ್ಮ, ಏನೋ ಯೋಚನೆ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ಟೆ. ಏನೋ ಯೋಚನೆ ಮಾಡ್ತಿರೋದು? ಏನಾಯ್ತೆ? ನಿಮ್ ಮನೆ ಹತ್ರ ಏನಾರು ಮೊಟ್ಟೆ ಗಿಟ್ಟೆ ಇಡಕ್ಕೆ ಏನಾರು ಬರ್ತಿದಾವೇನೆ ಸಾಕಮ್ಮ? ಇದ್ರೆ ಹೇಳ್ಬಿಡೆ, ಪರವಾಗಿಲ್ಲ. ಇದ್ರೆ ಹೇಳು, ಮೊಟ್ಟೆ ಎತ್ಕೊಂಡು ಹೋಗ್ತೀನಿ, ಏನು ಆಗಲ್ಲ. ಇಡ್ಕಿಡಕ್ ಬಂದಿದಾವೇನೆ ಕೋಳಿಗಳು? ಏನಜ್ಜಿ ಸಾಕಜ್ಜಿ ಹಿಂಗೆಲ್ಲ ಹೇಳ್ತೀಯ ನೀನು? ನಿಮ್ ಕೋಳಿಗಳು, ನೀವು ಸಾಕಿರೋ ಕೋಳಿ ನಮ್ಮಂತವ್ ಯಾರು ಬಂದ್ಬಿಟ್ಟು ಮೊಟ್ಟೆ ಇಡ್ತವೆ? ಇದೊಳ್ಳೆ ಚೆನ್ನಾಗಿ ಹೇಳ್ತೀಯ ಕಣಜ್ಜಿ. ನಮ್ಮಂತವೆಲ್ಲ ಹಂಗೆಲ್ಲ ಬರಲ್ಲ ಕಣಿ ಹೇಳಮ್ಮ. ಅವೆಲ್ಲ ಮೊಟ್ಟೆ ಇಡೋದಕ್ಕೆಲ್ಲ. ನಾವು ಹಂಗೇನಾರು ಮೊಟ್ಟೆ ಇಡಕ್ಕೆ ಏನಾರು ಬಂದ್ಬಿಟ್ರೆ ನಾನು ಹೇಳ್ಬಿಡ್ತೀನಿ ಕಣಿ ಹೇಳಜ್ಜಿ. ನಾನು ಹಂಗೆಲ್ಲ ಬೇರೆಯವ್ರದೆಲ್ಲ ನಾನು ಆಸೆ ಪಡಲ್ಲಪ್ಪ. ನಿಮ್ ಕೋಳಿಗಳು, ಅದ್ರಲ್ಲೂ ನೀನ್ ಸಾಕಿರೋ ಕೋಳಿ ಅದೇಂಗಜ್ಜಿ ಬಂದ್ಬಿಡುತ್ತೆ ನಮ್ಮಂತವ? ನೀನೇ ಹೇಳು. ಮನಿಕೆ ಎಲ್ಲಾರು ಆ ಬೇಲಿ ಗೀಲಿ ಸಂದಿಲೋ ಎಲ್ಲಾರು ಮೊಟ್ಟೆ ಗಿಟ್ಟೆ ಇಡೋದು ರೂಢಿ ಮಾಡ್ಕೊಂಡಿರ್ಬೇಕು. ಇಲ್ಲ ಬಾವಣೆ ಕೆಳಗಡೆ ಎಲ್ಲಾದ್ರೂ ಒಂದ್ರಿಟ್ಟು ನೋಡಜ್ಜಿ ಹುಡ್ಕೊಂಡು ಹೋಗು ಆ ಕಡೆ ಈ ಕಡೆ. ಅಯ್ಯ, ನಮ್ಮ ಮನೆ ಮುಂದೆ ಏನಕ್ಕೆ ಬರಕ್ ಹೋಗ್ತೇವೆ ನಿಮ್ ಕೋಳಿಗಳು? ನಮ್ಮ ಮನೆ ಹತ್ರ ಏನಕ್ಕೆ ಮೊಟ್ಟೆ ಇಡಕ್ ಬರ್ತವೆ? ಇದೊಳ್ಳೆ ಚೆನ್ನಾಗಿ ಹೇಳ್ತೀಯ ಕಣಜ್ಜಿ. ಹೆಂಗ್ ಕೇಳ್ತೀಯ ನೋಡಿ ನೀನು. ನಮ್ಮ ಹತ್ರನೇ ನಮ್ ನೆಂಟವ್ರದೇನೆ ಕೋಳಿಗಳು ಬೇಕಾದಷ್ಟು ಐತೆ. ನಾನು ತವ್ರ ಮನೆಗೆ ಹೋದ್ರೆ 15-20 ಮೊಟ್ಟೆಗಳು ಕೊಟ್ಟು ಕಳಿಸ್ತಿರ್ತಾರೆ. ಪಾರಕ್ಕೆ 15 ದಿವಸಕ್ಕೆ ಒಂದೊಂದ್ಸಲಿ ನಾವೇ ಬೇಕಾದಷ್ಟು ಮೊಟ್ಟೆ ತಿಂತೀವಿ. ಅಂತದ್ರಲ್ಲಿ ನಾವು ನಿಮ್ಮ ಕೋಳಿ ಮೊಟ್ಟೆಗೆಲ್ಲ ಆಸೆ ಪಡಕ್ ಹೋಗಲ್ಲ ಕಣಜ್ಜಿ. ಸುಮ್ಮಕ್ ನೀನ್ ಹಂಗೆಲ್ಲ ಕೇಳಕ್ ಬರ್ಬೇಡ, ನಮಗೆ ಬಲು ಬೇಜಾರಾಗಿ ಹೋಗ್ಬಿಡುತ್ತೆ ಸಾಕಜ್ಜಿ. ನೋಡಿ ಇವತ್ತೇ ಕೊನೆ, ಹಿಂಗೆಲ್ಲ ಕೇಳಕ್ ಬರ್ಬೇಡ ಕಣಮ್ಮ, ನಮ್ಗೆ ಬಲು ಬೇಜಾರಾಗಿ ಹೋಗ್ಬಿಡುತ್ತೆ. ಅಯ್ಯ, ಬೇಜಾರಿನ್ನೇನು ಕಮ್ಮ ಮಾಡ್ಕೊಳ್ತೀಯ? ಕೇಳದ್ನಮ್ಮ ಇವಾಗ. ಕೋಳಿ ಸಾಕಿದೀವಿ ಅಂದ್ಮೇಲೆ ಮೊಟ್ಟೆ ಇಡಕ್ ಬರ್ತೀವಲ್ಲ, ಕಾಣಿಸಿಲ್ವಲ್ಲ. ಇನ್ನೇನ್ ಸಾಮಾನ್ಯಕ್ಕೆ ನಿಮ್ಮನೆ ಹತ್ರನೇ ಅಲ್ವೇನಮ್ಮ ನಮ್ಮ ಕೋಳಿಗಳೆಲ್ಲ ಜಾಸ್ತಿ ಮೊಟ್ಟೆ ಇಡಕ್ ಬರೋವು. ಅದಕ್ಕೆ ಈ ಕಡೆ ಎಲ್ಲ ತಿರ್ಗಾಡೋದು ಜಾಸ್ತಿ ಎಲ್ಲ ನಿಮ್ಮನೆ ಹತ್ರನೇ ತಾನೆ. ಅದಕ್ಕೆ ಕೇಳದ್ನಮ್ಮ ಒಂದ್ರೇಟು. ಇದ್ರೆ ಇದೆ ಅಂತ ಹೇಳು, ಇಲ್ಲ ಅಂದ್ರೆ ಬಂದಿಲ್ಲ ಅಂತ ಹೇಳು. ಅದಕ್ಕೇನಂತೆ? ಅದಕ್ಕೆ ಯಾಕೆ ನೀನು ಬೇಜಾರು ಮಾಡ್ಕೊಡ್ತೀಯ ಹೇಳು? ನಿಂದಿಂದ ಒಳ್ಳೆ ಕತೆ ಆಗೋತ್ತಲ್ಲ, ನೀನೇನು ಬೇಜಾರು ಮಾಡ್ಕೊಡ್ತೀಯ? ಅದೇನೋ ಅಂತಾರಲ್ಲ ಹಂಗೆ. ನನಗೆ ಯಾಕೆ ಇವಳು ಮಾತಾಡ್ತಿರೋದು ನೋಡಿದ್ರೆ, ಇವಳೇ ಏನಾದ್ರೂ ನಮ್ಮ ಕೋಳಿಗಳನ್ನೆಲ್ಲ ಏನಾದ್ರು ಮೊಟ್ಟೆ ಗಿಟ್ಟೆ ಇಡೋದಕ್ಕೆಲ್ಲ ರೂಢಿ ಮಾಡಿಸ್ಬಿಟ್ಟಿದ್ದಾಳೆ ಏನು? ಯಾಕೆ ನನಗೆ ಯಾಕೆ
ಅಕಸ್ಮಾತ್ ಮೊಟ್ಟೆ ಇಡಕ್ ಹೋದ್ರೆ ಅದೆಷ್ಟೊತ್ತು ಮೊಟ್ಟೆ ಇಡಕ್ ಹೋಗ್ತಾವ ಹೇಳು? ಏನ್ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆಲಿ ಕೂಕಡ್ತಾವ ಈ ಟೈಮಿಗೆ. ಮಾಡ್ತೀನಿ ಕಣ್ತಡಿ, ಇಲ್ಲೇ ಕೂತ್ಕೊಂಡ್ಬಿಡ್ತೀನಿ. ನಿಂಗಮ್ಮ, ಇನ್ನೇನೆ ನಿಂಗಮ್ಮ ಸಮಾಚಾರ? ಓಡೋಗೆ, ನನಗೂ ಯಾಕೆ ಟೀ ಕುಡಿಯಂಗಾಗೈತೆ. ಅದ್ರ ಟೀನಾರ ಕಾಸ್ಕೊಂಬ ಓಡೋಗೆ. ಟೀನಾರ ಕುಡಿತೀನಿ. ನನ್ಗೆ ಯಾಕೆ ಟೀ ಕುಡಿಬೇಕು ಅನಿಸ್ಬಿಟ್ಟೈತ್ ಕಣೆ. ಅದ್ರಲ್ಲೂ ನಿನ್ ಕೈಯಾರೆ ಮಾಡೋ ಟೀ ಕುಡಿದು ಭಾಳ ದಿವಸ ಆಗೋಯ್ತು ಕಣೆ ನಿಂಗಮ್ಮ. ಹಾಲಿದ್ರೆ ಇನ್ನೇನು ಹಸ್ಗಳಿದಾವಲ್ಲ ನಿಮ್ದು, ಒಳ್ಳೆ ಗಟ್ಟಿ ಹಾಲಿಂದ ಟೀ ಮಾಡ್ಕೊಂಡು ಒಂದಿಟ್ಟು ಏಲಕ್ಕಿ, ಅದ್ರಲ್ಲಿ ಒಂದಿಟ್ಟು ಏಲಕ್ಕಿನೂ ಶುಂಠಿ ಎಲ್ಲ ಹಾಕೊಂಡು ತಗೊಂಬ ಹೋಗೆ. ಒಳ್ಳೆ ಬಿಸಿ ಬಿಸಿ ಟೀ ಕುಡಿಯೋಣ ಕೂತ್ಕೊಂಡು. ಹಂಗೆ ಒಂದಿಟ್ಟು ತಿನ್ನಕ್ಕೆ ಖಾರನ ಕಡಲೆ ಬೀಜನ ಏನಾರ ಹುರಿದಿದ್ರೆ ಅದು ತಗೊಂಬ, ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಸರಿನಾ? ಒಳಗು ಬೇಗ ಅಪ್ಪನ ಟೀ ಕಾಸ್ಕೊಂಬ, ಇಲ್ಲೇ ಕೂತ್ಕೊಳ್ತೀನಿ. ಅಯ್ಯೋ, ಶೆಕೆ ಅಂದ್ರೆ ಶೆಕೆ, ಬಿಸ್ಲು ಅಂದ್ರೆ ಬಿಸ್ಲು ಕಣಮ್ಮ. ಹಂಗೆ ನೀಗಿ 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 ಅಂತ ಉರಿತೈತೆ ಅಲೆ. ಒಳಗಮ್ಮ ನಿಂಗಮ್ಮ. ಏನಪ್ಪ ಮಾಡ್ಲಿ ಇವಾಗ? ಈ ಅಜ್ಜಿ ನೋಡಿರಿ ಹಿಂಗಂತ ಹೇಳ್ತೈತೆ, ಟೀ ಕಾಸ್ಕೊಂಬ, ಇಲ್ಲೇ ಕೂತ್ಕೊಳ್ತೀನಿ, ಟೀ ಕುಡಿಬೇಕು. ಅದರಲ್ಲೂ ಶುಂಠಿ ಏಲಕ್ಕಿ ಎಲ್ಲ ಹಾಕೊಂಡ್ಬಿಟ್ಟು ಗಟ್ಟಿ ಹಾಲು ಹಾಕೊಂಡ್ಬಿಟ್ಟು ಚೆನ್ನಾಗಿರೋ ಬಿಸಿ ಬಿಸಿ ಟೀ ಮಾಡ್ಕೊಂಬೋರಿ, ನೀನ್ ಕೈಯಾರೆ ಟೀ ಕುಡಿದು ಬಹಳ ದಿವಸ ಆಯ್ತು ಅಂತ ಹೇಳ್ತೈತಲ್ಲಪ್ಪ. ಏನಪ್ಪ ಮಾಡ್ಲಿ ಈ ಅಜ್ಜಿ ಕೆಲ್ಸ ಸಿಗಾಕೊಂಡ್ಬಿಟ್ರೆ ಕೋಳಿಗಳು ಮೊಟ್ಟೆ ಇಟ್ಬಿಟ್ಟು ಇನ್ನೇನು ಇನ್ನೊಂದು 10 ನಿಮಿಷ 1/4 ಗಂಟೆ ಬಂದ್ಬಿಡುತ್ತೆ. ಈ ಅಜ್ಜಿ ಬಿಡುತ್ತಾ? ಬಾಯಿ ಬಿಟ್ಟು ಬೇರೆ ಕೇಳ್ತು, ಮೊಟ್ಟೆ ಇಡ್ತಿದಾವ ಇದಾವ ನಮ್ಮ ಕೋಳಿಗಳು ಏನಾರ ಬಂದಾವೇನಂತ. ನಾನಿದ್ದವಳು ಇಲ್ಲ ಕಣಜ್ಜಿ ಅಂತ ಬೇರೆ ಹೇಳ್ಬಿಟ್ಟೆ. ಏನಪ್ಪ ಮಾಡ್ಲಿ ಇವಾಗ? ಹೆಂಗಪ್ಪ ತಪ್ಪಿಸ್ಕೊಳೋದು ಈ ಅಜ್ಜಿ ಕೈಲಿಂದವು? ಈ ಮುದುಕಿಗೆ ಏನಾರ ಮಾಡ್ಬಿಟ್ಟು ಉಪಾಯ ಮಾಡ್ಬಿಟ್ಟು ಕಳಿಸ್ಬಿಡೋಣ ಅಂತ ನೋಡಿದೆ. ಈ ಮುದುಕಿ ಇಲ್ಲೇ ಕೂತ್ಕೊಂಡ ಪ್ಲಾನ್ ಮಾಡ್ತಿದ್ದಾಳಲ್ಲಪ್ಪ. ಹೆಂಗಪ್ಪ ಮಾಡೋದು ಇವಾಗ? ಹೆಂಗಪ್ಪ ತಪ್ಪಿಸ್ಕೊಳೋದು ಇವಾಗ? ಹೆಂಗ್ ಕಳಿಸ್ಲಿ ಈ ಅಜ್ಜಿಗೆ? ಏನಾರ ಮಾಡ್ಬಿಟ್ಟು ಕಳಿಸ್ಬೇಕಲ್ಲ. ಅಜ್ಜಿ, ಸಾಕಜ್ಜಿ, ಅದು ಟೀ ಇಡೋಣ ಅಂತಾನೆ ನೋಡ್ತಿದ್ದೆ ಕಣಜ್ಜಿ. ಪಾಪ ನೀನು ಅಪ್ರೂಪಕ್ಕೆ ಬಂದಿದ್ದೆ ಮನೆ ಹತ್ರ, ಟೀ ಇಡೋಣ ಅಂತಾನೆ ನೋಡ್ತಿದ್ದೀನಿ. ಏನ್ ಮಾಡ್ತೀಯ ಅಜ್ಜಿ? ಅಯ್ಯೋ, ನಮ್ಮ ಮನೇಲಿ ಬೆಳಿಗ್ಗೆ ಹಾಲೆಲ್ಲ ಇದ್ದವೆಲ್ಲ ಖಾಲಿ ಆಗ್ಬಿಟ್ಟವ್ ಕಣಜ್ಜಿ. ಏನ್ ಮಾಡ್ತೀಯ? ಇದ್ದಿದ್ದ ಹಾಲುಗಳೆಲ್ಲ ಖಾಲಿ ಆಗ್ಬಿಟ್ಟವ್ ಕಣಜ್ಜಿ. ಬೇಜಾರ್ ಮಾಡ್ಕೋಬೇಡ ಕಣಜ್ಜಿ. ಇನ್ನೊಂದ್ ದಿವಸ ಟೀ ಕಾಸು ಕೊಡ್ತೀನಿ, ಸುಮ್ಕಿರು. ಅಯ್ಯ, ಇದೇ ನಿಂಗಮ್ಮ ಹಿಂಗ್ ಹೇಳ್ತೀಯ? ಅಲ್ಲ ಕಣೆ, 2-3 ಹಸುಗಳೆಲ್ಲ ಇಟ್ಕೊಂಡ್ಬಿಟ್ಟು ನೀವು 15-20 ಲೀಟ್ರು ಹಾಲು ಹಾಕ್ತೀರಾ ದಿನಾಲು. ಬೆಳಿಗ್ಗೆ 15 ಲೀಟ್ರು, ಸಂಜೆ 15 ಲೀಟ್ರು ಅಂತದ್ರಲ್ಲಿ ಹಿಂಗೆಲ್ಲ ಹೇಳ್ತೀಯಲ್ಲಿ ಹಾಲಿಲ್ಲ ಅಂತ. ಹಾಲೆಲ್ಲ ಏನೇ ಮಾಡ್ತೀರಾ ನೀವು? ಹಾಲು ಉಳಿಸ್ಕೊಳಲ್ಲ ಅನ್ನೋ ಮನೇಲಿ? ಇಲ್ಲ ಕಣಜ್ಜಿ, ಹಾಲು ಉಳಿಸ್ಕೊಳ್ತೀವಿ. ಅಯ್ಯೋ, ಟೀ ಕಾಸು ಕೊಡೋದಕ್ಕೆ ಎಲ್ಲದಕ್ಕೂ, ಟೀ ಕುಡಿಯೋದಕ್ಕೆ, ನಮ್ಮ ಹುಡುಗಂಗೆ ಹಾಲು ಕಾಸು ಕೊಡೋದಕ್ಕೆ, ಹಾಲು ಕುಡಿಯೋದಕ್ಕೆ ಎಲ್ಲದಕ್ಕೂ ಇಟ್ಕೊಳ್ತೀವಿ. ಏನು ಮಾಡ್ತೀಯ? ಯಾರ್ದೋ ಸಾಕಿರೋ ಬೆಕ್ಕು ಬಂದ್ಬಿಟ್ಟು ಕಣಜ್ಜಿ, ಎಲ್ಲ ಮೇಲ್ಗಡೆ ಶೆಲ್ಫಿಂದು ಇದ್ರ ಮೇಲೆಲ್ಲ ಹಾಲು ಇಟ್ಟಿದ್ದೆ ಕಣಜ್ಜಿ. ಒಳ್ಳೆ ಬದುವಾಗಿ ಇಟ್ಟಿದ್ದ ಹಾಲನ್ನ ಎಲ್ಲ ಬೀಳಿಸ್ಬಿಟ್ಟು ಮೇಲ್ಗಡೆಯಿಂದ ಕುಡಿಯಕ್ಕೆ ಹೋಗ್ಬಿಟ್ಟು ಎಲ್ಲ ಅಧ್ವಾನ ಆಗೋಗ್ಬಿಟ್ಟೈತೆ ಕಣಜ್ಜಿ, ಚೆಲ್ಬಿಟ್ಟು. ಏನ್ ಮಾಡ್ತೀಯ? ಇಂಥ ಕೆಲಸ ಆಗೋಯ್ತು ಕಣ, ಸಾಕಜ್ಜಿ. ಹೊಟ್ಟೆ ಎಲ್ಲ ಉರ್ದೋಗಂಗ ಆಗ್ತೈತೆ. ಪಾಪ ಅಪ್ರೂಪಕ್ಕೆ ಬಂದ್ಬಿಟ್ಟು ನನಗೆ ಟೀ ಕಾಸು ಕೊಡಮ್ಮ ಅಂತ ಹೇಳ್ತಿದ್ಯಾ? ಮಾಡ್ಕೊಡ್ದಂಗೆ ಇರ್ತಿದ್ನೇನಜ್ಜಿ, ಸಾಕಜ್ಜಿ. ಏನ್ ಮಾಡೋಣ ಹೇಳು? ಹೋಗ್ಲಿ ಬಿಡಮ್ಮ, ಇನ್ನೇನ್ ಮಾಡಕ್ಕಾಗುತ್ತೆ ಪಾಪ. ಏನು ಮಾಡಕ್ಕಾಗಲ್ಲ. ಈ ಬೆಕ್ಕುಗಳು ಅವು ಇವು ಎಲ್ಲ ಬಂದ್ಬಿಟ್ಟು ಎಲ್ಲ ಬೀಳ್ಸಿ ಹೋಗ್ಬಿಡ್ತವೆ ಪಾಪ. ಅವು ಕುಡಿಯೋ ಆಸೆ ಬರ್ತವೆ. ಏನ್ ಮಾಡ್ತೀವಿ ಬಿಡು, ಇನ್ನೇನು ಟೀ ಕಾಸು ಕೊಟ್ಟೋಗಿ ಹೋಗ್ತೀಯ? ಸುಮ್ಕಿರು, ಹೋಗ್ಲಿ ಅತ್ಲಾಗಿ. ಆದ್ರೂ ಯಾಕ ಇಲ್ಲೇ ನಿಮ್ಮಂತವಳನೆ ಒಂದ್ ಗಳಿಗೆ ಕೂತ್ಕೊಳ್ಬೇಕು ಅನಿಸ್ತೈತೆ. ಒಳ್ಳೆ ತಂಪಾಗಿ ಮರಗಳದೆಲ್ಲ ನೆರಳೈತೆ, ಒಳ್ಳೆ ತಂಪಾಗಿ ಕೂತ್ಕೋಬಹುದು ಕಣಮ್ಮ. ಒಳ್ಳೆ ತಣ್ಣ ಗಾಳಿ ಬೇರೆ ಬೀಸ್ತೈತಮ್ಮ. ಇಲ್ಲೇ ಒಂದ್ ಗಳಿಗೆ ಕೂತ್ಕೊಂಡಿದ್ದೀನಿ ಕಣೆ ನಿಂಗಮ್ಮ. ಹೋಗು, ನಿಮ್ ಮನೆ ಕೆಲಸ ಏನಾರು ಇದ್ರೆ ಮಾಡ್ಕೋಬೋಗು. ಇಲ್ಲೇ ಕೂತ್ಕೊಳ್ತೀನಿ ನಾನು ಒಂದ್ ಗಳಿಗೆ. ಏನಪ್ಪ ಮಾಡ್ಲಿ ಇವಾಗ? ಈ ಮುತ್ತಿಗೆ ಏನಾರ ಡೌಟ್ ಏನಾರು ಬಂದ್ಬಿಟ್ಟೈತಾ? ಈ ಕೋಳಿಗಳು ನಾನ್ ಮನೆ ಹತ್ರನೇ ಮೊಟ್ಟೆ ಇಡಕ್ ಬಂದವಂತ. ಏನ್ ಮಾಡಿರಿ ಈ ಅಜ್ಜಿ? ಹೋಗಂಗೆ ಇಲ್ಲ. ಹೆಂಗಪ್ಪ ಕಳ್ಸೋದು ಇವಾಗ? ಅಜ್ಜಿ, ನಾನು ಇಲ್ಲೇ ನಮ್ಮ ಇವ್ರಿದಾರ ನೋಡು, ಜಗಣ್ಣರ್ ಮಂತವ ಒಂದಿಟ್ಟು ಕೆಲಸ ಐತೆ, ಅವ್ರ ಮಂತ ಹೋಗಿ ಬರ್ತೀನಿ ಕಣಜ್ಜಿ. ಇವರು ಸರೋಜಕ್ಕ ಕರ್ದಾರೆ, ಸರೋಜಕ್ಕನ ಮಂತ ಹೋಗಿ ಬರ್ತೀನಿ. ಬಾರಜ್ಜಿ, ನೀನು ಬರ್ತೀನಿ, ಹೋಗಿ ಬರೋಣ. ಇನ್ನು ಬೀಗ ಹಾಕೊಂಡು ಹೋಗ್ತೀನಿ. ನಮ್ಮಂತ ಇನ್ನೇನು ಕೂತ್ಕೊಳ್ತೀಯ? ಅಲ್ಲ, ನಿಂಗೆ ನಾನು ಅಂದ್ಕೊಂಡಂಗೆ, ನನ್ನ ಅನುಮಾನದ ಪ್ರಕಾರ ನಿಮ್ಮ ಮನೆ ಹತ್ರನೇ ಕಣೆ ನಮ್ಮ ಕೋಳಿ ಮೊಟ್ಟೆ ಇಡಕ್ ಬಂದಿರೋದು. ಇವಾಗ ಗೊತ್ತಾಗ್ತೈತೆ ನನಗೆ. ನೀನ್ ಮಾಡ್ತಿರೋದು, ನೀನ್ ಮಾತಾಡ್ತಿರೋದು ನೋಡಿದ್ರೆ ನನಗಂತೂ ಪಕ್ಕಾ ಗೊತ್ತಾಯ್ತು. ನಿಮ್ಮಂತವಳೇನ ಬಂದ್ಬಿಟ್ಟು ನನ್ ಕೋಳಿ ಮೊಟ್ಟೆ ಇಡಕ್ ಬರ್ತಿರೋದು. ನಿಂಗಮ್ಮ, ಇರ್ಲಿ ಹೋಗಿ, ಏನ್ ಪರವಾಗಿಲ್ಲ. ನೀನು ಹೋದ್ರೆ ಏನಾಗ್ತು? ನಾನು ಕುತ್ಕೊಂಡಿರ್ತೀನಿ, ಹೋಗು. ಒಳ್ಳೆ ನೆರಳು ಚೆನ್ನಾಗೈತೆ. ಬೇವಿನ ಮರದ್ದೆಲ್ಲ ನೆರಳು ಬಹಳ ಚೆನ್ನಾಗೈತೆ ನಿಮ್ ಮನೆ ತವ. ಹೋಗು, ಏನ್ ಪರವಾಗಿಲ್ಲ. ಆಗ ಕೋಳಿಗಳು ಬೇರೆ ಬಂದೇ ಬಿಟ್ವಲ್ಲಪ್ಪ. ಈ ಕೋಳಿಗಳು ಇವಾಗ್ಲೇ ಬರ್ಬೇಕಿತ್ತ? ಒಂದ್ ಅರ್ಧ ಗಂಟೆ ಬಿಟ್ಕೊಂಡಾರ ಬರೋದಲ್ವಾ? ಅಲ್ಲ, ಮೊಟ್ಟೆ ಇಟ್ಟು ಒಂದೊಂದೇ ಕೋಳಿಗಳು ಬಂದ್ಬಿಟ್ಟು ಈ ಅಜ್ಜಿ ಏನನ್ನುತ್ತೋ ಏನು ಇವಾಗ? ನೋಡು, ಕೋಳಿಗಳು ಬಂದು ಎಲ್ಲ ನಮ್ದೇ ಕೋಳಿ. ಇವು ಯಾಕೆ ಕೋಳಿಗಳು ಒಂದೊಂದೇ ಬರ್ತಿದ್ದಾವ ಇವ್ರು ಶೆಡ್ ಕಡೆಯಿಂದ, ಹಸ್ಗಳ ಶೆಡ್ ಇಂದ. ಏನು ನಿಂಗೆ
ಏನೇ ನಿಂಗಮ್ಮ ಕೋಳಿಗಳು ನಿಮ್ಮಂತವ ಬಂದಿಲ್ಲ ಅಂತ ಹೇಳ್ತಿದ್ಯಲ್ಲ, ನಾನು ನೋಡಿದ್ರೆ ಒಂದೊಂದೇ ಕೋಳಿಗಳೆಲ್ಲ ಮೊಟ್ಟೆ ಇಟ್ಬಿಟ್ಟು ಕೊಕೊಕೋ ಕೊಕೊಕೋ ಅನ್ಕ ಬರ್ತಿದ್ದಾವಲ್ಲೇ. ಇದ್ಯಾರ್ದೆ ಮತ್ತೆ ಕೋಳಿಗಳು? ಆ ಸುಳ್ಳೆ ಹೇಳ್ತೀಯ. ದಿನಾಲೂ ಪಾಠ ಮಾಡಿಸ್ಕೊಂಡ್ಬಿಟ್ಟಿ ಅಲ್ವಾ ನಿಮ್ಮಂತವೆಲ್ಲ ಕೋಳಿ ಮೊಟ್ಟೆ ಇಡೋದಕ್ಕೆ. ಎಲ್ಲ ಎಲ್ಲ ಅಕ್ಕಿ ನುಚ್ಚು ರಾಗಿ ನುಚ್ಚು ಎಲ್ಲ ಹಾಕೊಂಡು ರೂಢಿ ಮಾಡಿಸ್ಬಿಟ್ಟು ಎಲ್ಲ ಚೆನ್ನಾಗಿ ಮೊಟ್ಟೆ ತಿಂತಿದ್ಯಾ. ನಾನಾದ್ರೂ ನನಗೆ ಅನುಮಾನ ಬಂತು, ಒಂದು ವಾರದಿಂದ ಒಂದೇ ಒಂದು ಕೋಳಿಗಳು ಯಾವಾಗ ಮೊಟ್ಟೆ ಇಡಕ್ ಬರ್ತಿಲ್ವಲ್ಲ, ಎತ್ಲಾಗೋದು ಈ ಕೋಳಿಗಳು ಅಂತ ನೋಡಿರೇ ಇಂಥ ಕೆಲಸ ಮಾಡ್ತಿದ್ದೇನೆ. ಆ ಇದೊಳ್ಳೆ ಕತೆ ಆಗೋದ್ ಕಣಜಿ ನಿನ್ನಿಂದ. ನಾನೇನು ಮಾಡಿದೆ ಅಂತ ಹಿಂಗೆ ಹೇಳ್ತಿದ್ದೆ ಇವಾಗ? ನಾನೇ ನಿಮ್ ಕೋಳಿಗಳಿಗೇನು ಬುದ್ಧಿ ಪಾಠ ಕಲಿಸ್ತಿದ್ದೀನ? ನಮ್ಮಂತ ಬಂದ್ಬಿಟ್ಟು ಕೋಳಿಗಳು ಎಲ್ಲ ಮೊಟ್ಟೆ ಇಡ್ರಮ್ಮ, ನೀವು ನಿಮ್ ಸಾಕಜ್ಜಿ ಮಂತವು ಇಡಬೇಡಿ ಅಂತ ನಾನೇನು ಮಾಡೋಣ ಅದಕ್ಕೆ? ನಿಮ್ ಕೋಳಿಗಳು ನೀನು ಬುದ್ಧಿ ಹಾಕ, ನಮ್ಮಂತವ ಬಂದಿದ್ದಾವಂತ ನನಗೇನು ಗೊತ್ತು? ನನ್ನ ಪಾಡಿಗೆ ನಾನು ಕೆಲಸ ಮಾಡ್ತಿದ್ದೆ, ಇವುಗಳು ಶೆಡ್ ಹತ್ರ ಬಂದ್ಬಿಟ್ಟು ಮೊಟ್ಟೆ ಗಿಟ್ಟೆ ಇಡ್ತಿರ್ಬೇಕು. ಅದಕ್ಕೆ ನಾನೇನು ಮಾಡೋಣ? ನಿನ್ ಕೋಳಿಗಳನ್ನ ನಿಮ್ಮಂತವ್ರು ನೀ ಇಟ್ಕೊಂಡ್ಬಿಡು. ನೋಡು ಈ ಬಜ್ಜಿ ಹೆಂಗ್ ಹೇಳ್ತೈತಂತ. ಇವ್ರ ಮನೆಯಿಂದ ಎತ್ಕೊಂಡ್ ಬಂದ್ಬಿಟ್ಟು ನಮ್ಮಂತವೇನಾರ ಮೊಟ್ಟೆ ಇಡಿಸಿದೀನಿ ನಾನು ಕೋಳಿಗಳನ್ನ, ಹೆಂಗ್ ಹೇಳ್ತೈತಂತ. ಏಯ್ ಸಾಕ್ ಸುಮ್ಕಿರ, ನಾಟಕ ಮಾಡ್ಬೇಡ. ಎಲ್ಲ ರಾಗಿ ನುಚ್ಚು ಅಕ್ಕಿ ನುಚ್ಚೆಲ್ಲ ಹಾಕೊಂಡು ಕೊಕೋ 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 ಕೊಕೊಕೋ ಕೊಕೊಕೋ ಅಂತ ಕರೆದು ಎಲ್ಲ ಕೋಳಿಗಳನ್ನೆಲ್ಲ ಶೆಡ್ ಅಲ್ಲಿ ಬಿಟ್ಕೊಂಡ್ಬಿಟ್ಟು ಮೊಟ್ಟೆ ಇಡಿಸ್ಬಿಟ್ಟು ಇವಾಗ ನಾಟಕ ಮಾಡ್ತೀಯ? ನಾಟಕನ ನನಗೆ ಗೊತ್ತಿಲ್ಲ ಅನ್ಕೊಂಡ್ಬಿಟ್ಟಿಯಾನೆ. ನಿಂಗೆ ನೋಡಿದೆ ಎಷ್ಟು ದಿವಸ ಮೊಟ್ಟೆಗಳು ಎಷ್ಟೆಷ್ಟು ಇಟ್ಟಿದಾವ, ಎಲ್ಲಾ ಮೊಟ್ಟೆಗಳು ಕೊಟ್ಬಿಟ್ರೆ ಸರಿ ಐತೆ. ಇಲ್ಲ ಅಂದ್ರೆ ನೋಡು ಬಿಡುಗಡಲ್ಲ ನಿನಗೆ ಇವಾಗ. ಕೊಡು ಮೊಟ್ಟೆ ಕೊಡಿ. ನೋಡಿ ಅಜ್ಜಿ ಹೆಂಗ್ ಹೇಳ್ತೈತಂತ. ಅಜಯ್ ಸುಮ್ಮಕ್ ಹೋಗ್ಬಿಡು. ಓಹೋ ಮೊಟ್ಟೆ ಕೊಡ್ಬೇಕಂತೆ, ಮೊಟ್ಟೆ ಎತ್ಲಾಗಿಂದ ಕೊಡೋಣ. ನಿನ್ ಕೋಳಿಗಳು ಇವತ್ತನೇನೋ ಏನೋ ಬಂದಿರ್ಬೇಕು ನಮ್ಮ ಶೆಡ್ ಹತ್ರ ಅಷ್ಟೇ, ನನಗ್ ಗೊತ್ತಿಲ್ಲ ಕಣಮ್ಮ. ಅದ್ ಯಾರ್ಯಾರ ಮಂತವ ಹೋಗ್ಬಿಟ್ಟು ನಿಮ್ ಕೋಳಿಗಳು ಮೊಟ್ಟೆ ಇಡ್ತಿದಾವ ಯಾರಿಗ್ ಗೊತ್ತು? ಈಗ ಬಂದ್ಬಿಟ್ಟು ನೀನು ನಮ್ ಶೆಡ್ ಇಂದ ಆಚೆ ಕಡೆ ಬರ್ತಿದಾವಲ್ಲ ಕೋಳಿಗಳು, ಅದಕ್ಕೆ ಮೊಟ್ಟೆ ಕೊಡಂದ್ರೆ ನಾನು ಎತ್ಲಾಗಿಂದ ಕೊಡೋಣ? ಇಲ್ಲ ಕಣತಾಯಿ, ನಂತವ ಯಾವ ಮೊಟ್ಟೆಗಳು ಇಲ್ಲ. ಇನ್ನೊಂದ್ ದಿವಸ ಏನಾದ್ರು ನಮ್ ಕೋಳಿಗಳು ಏನಾದ್ರು ಮೊಟ್ಟೆ ಇಡೋದಕ್ಕೆ ಏನಾದ್ರು ಶೆಡ್ಡಲ್ ಗಿಡ್ಡಲ್ ಬಿಡ್ಕೋಬೇಕಲ್ಲ, ಆಮೇಕಿಂದ ಇರೋದ್ ನಿನಗೆ. ಅವ್ರಿವ್ರ ಕೋಳಿಗಳು ಮೊಟ್ಟೆಗೆ ತಿನ್ನೋದು ಅದು ಇದು ಆಸೆ ಮಾಡ್ತೀಯಲ್ಲೇ, ನಿನಗೆ ಏನು ಅನ್ಸಲ್ವಾ ನಿನಗೆ? ನಾವು ಕಷ್ಟಪಟ್ಟು ಸಾಕಿರೋ ಕೋಳಿಗಳೆಲ್ಲ ಇವಳು ಶೆಡ್ಡಲ್ ಬಿಟ್ಕೊಂಡು ಎಲ್ಲ ಮೊಟ್ಟೆ ಇಡಿಸ್ಕೊಂಡು ತಿಂತಾಳೆ ಇವಳು, ಈ ನಿಂಗಿ ಗುಂಗಿ ಇವಳು.